ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. 1K ಸಬ್ಸ್ಕ್ರೈಬರ್ಸ್ ನಿಮ್ಮ ಆಶೀರ್ವಾದದಿಂದ ಪೂರ್ಣಗೊಂಡಿದೆ. ಹೀಗೆ ಮುಂದೆನೂ ನಿಮ್ಮ ಸಲಹೆ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತಾ ಇವತ್ತಿನ ಸ್ಪೆಷಲ್ ವಿಡಿಯೋ ನೋಡೋಣ. ಅದು ಬಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಮಖನಿ ಅಥವಾ ಪನ್ನೀರ್ ಬಟರ್ ಮಸಾಲ ಹೇಗೆ ಸರಳ ರೀತಿಯಲ್ಲಿ ಮನೆಯಲ್ಲೇ ಮಾಡೋದಂತ ನೋಡೋಣ. ಪನ್ನೀರ್ ಮಖನಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದು ಮೊದಲನೇದಾಗಿ ಪನ್ನೀರು 200 ಗ್ರಾಮಷ್ಟು ಯೂಸ್ ಮಾಡಿದ್ದೇನೆ. ಆಮೇಲೆ 2 ಟೊಮೆಟೊ, 2 ಈರುಳ್ಳಿ ಮತ್ತು ಅರ್ಧ ಕಪ್ಪಿನಷ್ಟು ಬೆಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಬೆಣ್ಣೆ. ಆಮೇಲೆ 2 ಟೊಮೆಟೊ, 2 ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಜೊತೆಗೆ ಪನ್ನೀರನ್ನು ಕ್ಯೂಬ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ನಂತರ ಇವಾಗ ಕ್ಯೂಬನ್ನ ನಾವು ಸ್ವಲ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ತುಂಬ ಟೇಸ್ಟಿಯಾಗಿ ನಮ್ಮದು ಪನ್ನೀರ್ ಮಖನಿ ತಯಾರಾಗುತ್ತೆ. ಸೊ ಹಾಗಾಗಿ ಇಂಗ್ರೀಡಿಯೆಂಟ್ಸಿಗೆ ನಾವು ಮೇನ್ ಬಟರನ್ನು ಯೂಸ್ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಪನ್ನೀರ್ ಮಖನಿ ಅಂತ ಹೆಸರು ಬಂದಿದೆ ಇದಕ್ಕೆ. ಸೊ ಈಗ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಅದಕ್ಕೆ ಟೀ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೇನೆ. ಸ್ವಲ್ಪ ಫ್ರೈ ಆದಮೇಲೆ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗುವವರೆಗೆ ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಬೆಣ್ಣೆ ಜೊತೆ ಪನ್ನೀರು ಚೆನ್ನಾಗಿ ಫ್ರೈ ಆಗೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪನ್ನೀರ್ ಟೇಸ್ಟ್ ನೀವು ಮಾಡಿದರೆ ತುಂಬ ಟೇಸ್ಟಿ ಅನಿಸುತ್ತೆ ಗ್ರೇವಿ ಜೊತೆ. ಈಗ ನಂತರ ನಾನು ಅದನ್ನು ತೆಗೆದಿಟ್ಕೊಂಡೆ. ಮತ್ತು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ಬೆಣ್ಣೆ ಹಾಕಿ ಅದಕ್ಕೆ 2 ಏಲಕ್ಕಿ, 1 ಇಂಚು ದಾಲ್ಚಿನ್ನಿ, ಹಾಗೆ 4 ಲವಂಗ ಮತ್ತು 1 ಪಲಾವ್ ಎಲೆ, 10 ರಿಂದ 15 ಎಸಳು ಬೆಳ್ಳುಳ್ಳಿಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಇಂಚು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಂಥ ಹಸಿ ಶುಂಠಿಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದು ಸ್ಲೈಸ್ ಆಗಿ ಹಾಕೋದ್ರಿಂದ ಜಲ್ದಿನೇ ಫ್ರೈ ಆಗುತ್ತೆ. ಹಾಗೆ 1 ಹಿಡಿಯಷ್ಟು ಗೋಡಂಬಿಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಕ್ಯಾಶ್ಯೂ ನಟ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ. ಗ್ರೇವಿದು ಥಿಕ್ನೆಸ್ಸು ಜಾಸ್ತಿ ಮಾಡುತ್ತೆ, ಹಾಗೆ ರಿಚ್ ಆಗಿ ಇರುತ್ತೆ. ಜೊತೆಗೆ 2 ಟೊಮೆಟೊ ಮತ್ತು 3 ರಿಂದ 4 ಹಸಿಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ತಣ್ಣಗಾದ ಮೇಲೆ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೇಸ್ಟು ತರಿಯಾಗಿ ಇರಬೇಕು, ತುಂಬ ಫೈನ್ ಪೇಸ್ಟ್ ಆಗಿರಬಾರ್ದು. ಇದರಿಂದ ನಾವು ತಿನ್ನುವಾಗ ಗ್ರೇವಿ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಮತ್ತೆ ನಾನು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ದಷ್ಟು ಬೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 3 ಹಸಿಮೆಣಸಿನಕಾಯಿ, ಪಲಾವ್ ಎಲೆ 1, ಹಾಗೆ ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ, 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಮತ್ತು 1 ಟೀ ಸ್ಪೂನ್ದಷ್ಟು ಪನ್ನೀರ್ ಮಸಾಲ, ಹಾಗೆ ತಯಾರಿಸಿ ಇಟ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಗೋಡಂಬಿ. ಸೊ ನಾವು ಗೋಡಂಬಿ ಹಾಕೋದರಿಂದ ಅದು ಟೇಸ್ಟು ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಬೆಣ್ಣೆ ಜೊತೆ ಅದ್ರದ್ದು ಕಾಂಬಿನೇಷನ್ ಸೂಪರಾಗಿ ಬರುತ್ತೆ, ಗ್ರೇವಿ ಥಿಕ್ನೆಸ್ಸನ್ನು ಹೆಚ್ಚು ಮಾಡುತ್ತೆ. ನಂತರ ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಸೂರಿ ಮೆಂತ್ಯವನ್ನು ತಿಕ್ಕಿ ಕೈಯಲ್ಲೇ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಅದು ಬಂದು ಕ್ರೀಮ್. ಈ ಕ್ರೀಮನ್ನು ನೀವು ಪರ್ಚೇಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನೀವು ಹಾಲಿನ ಕೆನೆಯನ್ನು ಬಳಸಬಹುದು. 2 ಟೇಬಲ್ ಸ್ಪೂನ್ದಷ್ಟು ಕೆನೆಯನ್ನು ತಗೊಂಡು ಅದನ್ನು 1 ಕಪ್ಪಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ಚೆನ್ನಾಗಿ ಕಲಸಿದರೆ ಅದು ಕ್ರೀಮಾಗಿ ಬದಲಾವಣೆ ಆಗುತ್ತೆ. ಸೊ ಆ ಥರ ಆಗೋದರಿಂದ ಅದು ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ. ಸೊ ಹಾಗಾಗಿ ನೀವು ಕ್ರೀಮನ್ನು ನೀವು ಮನೆಯಲ್ಲೇ ತಯಾರಿಸಿ ಈ ಥರ ಯೂಸ್ ಮಾಡ್ಬೋದು. ಇದರಿಂದ ಗ್ರೇವಿ ಸ್ಟ್ರಕ್ಚರು ತುಂಬ ಚೇಂಜ್ ಆಗುತ್ತೆ, ಜೊತೆಗೆ ಟೇಸ್ಟು ತುಂಬಾ ಬದಲಾಗುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ.
ಹಾಗಾಗಿ ನೀವೇ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಮಖನಿ ಅಥವಾ ಪನ್ನೀರ್ ಬಟರ್ ಮಸಾಲವನ್ನು ಮನೆಯಲ್ಲಿ ಈಸಿಯಾಗಿ ತಯಾರು ಮಾಡ್ಬೋದು. ನೋಡ್ಬೋದು ಎಷ್ಟು ತಿಕ್ನೆಸ್ಸು ಅಥವಾ ಅದ್ರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೀವು ಮನೆಯಲ್ಲಿ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ. ಜೊತೆಗೆ ನೀವು ಚಪಾತಿ ತಿನ್ಬೋದು ಅಥವಾ ಲಚ್ಚ ಪರಾಟ ಅಂತ ಸಿಗುತ್ತೆ, ಅದು ತಗೋಬೋದು, ಅಥವಾ ರೆಡಿಮೇಡ್ ಚಪಾತಿನೂ ಸಿಗುತ್ತೆ. ನಾ ಇಲ್ಲಿ ರೆಡಿಮೇಡ್ ಚಪಾತಿಯನ್ನು ಯೂಸ್ ಮಾಡ್ತಾ ಇದ್ದೀನಿ, ಲಚ್ಚ ಪರಾಟನ. ಇದನ್ನು ಎರಡು ಕಡೆ ಚೆನ್ನಾಗಿ ನಾವು ಫ್ರೈ ಮಾಡಿದರೆ ಸಾಕಾಗುತ್ತೆ. ಇದನ್ನು ನಾವು ಬಳಸ್ತೀನಿ. ನೀವು ಮನೆಯಲ್ಲಿ ಆರಾಮಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನೀವು ಚಪಾತಿಯನ್ನು ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಸ್ಪೆಷಲಾಗಿ ಮಾಡ್ಕೊಂಡಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ಯೂಸ್ ಮಾಡಿ ನೀವು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಊಟ ಮಾಡ್ಬೋದು. ಮತ್ತೆ ಕತ್ತಡ ಸಂಡೇ ಬಂದಾಯಿತು. ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಟೇಸ್ಟಿಯಾಗಿ ಬಂದಿದೆ, ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ರೈಸ್ ಜೊತೆನೂ ನೀವು ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ನೀವು ರೆಸಿಪಿ ಮಾಡಿ ತಿನ್ನಿಸೋದರಿಂದ ತುಂಬ ಖುಷಿ ಪಡ್ತಾರೆ. ಸೊ ಹಾಗಾಗಿ ನೀವು ಮಸ್ಟ್ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.